ಈ ಮೂಲಕ ಮತ್ತೊಂದು ತರಬೇತಿ ವಿಡಿಯೋ ಮಾಡೋದೇನೆಂದರೆ, ಈಗ ಗರ್ಭಿಣಿಯರದು THR ಯಾವ ರೀತಿ ಕೊಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಸೊ ಇಲ್ಲಿ ಡೈಲಿ ಟ್ರ್ಯಾಕಿಂಗ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ಇಲ್ಲಿ THR ಅಂತಲೇ ಕ್ಲಿಕ್ ಮಾಡ್ಕೋರಿ. ಈಗ ನಿಮ್ಗೆ ಕನ್ನಡ ಬೇಕಾಯ್ತಂದ್ರೆ ಏನು ಮಾಡಬೇಕು, ಇಲ್ಲಿ ಮೂರೊಳಗೆ ಹೋಗ್ರಿ. ಮೂರೊಳಗೆ ಹೋಗಿಬಿಟ್ಟು ಇಲ್ಲಿ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಇಲ್ಲಿ ಕನ್ನಡ ಮಾಡ್ಕೋರಿ. ಅಂದರೆ ನಿಮ್ಗೆ ಕನ್ನಡ ಬರ್ತೈತಿ. ಈಗ ನಾ ಕನ್ನಡ ಚೇಂಜ್ ಮಾಡ್ಕೊಂಡೆ. ಸೊ ನಾ ಈಗ ಮತ್ತೆ ಹೋಮ್ ಪೇಜಿಗೆ ಹೋಗ್ತೀನಿ. ಹೋಮ್ ಪೇಜಿಗೆ ಹೋಗ್ಬಿಟ್ಟು ಇಲ್ಲಿ ದೈನಂದಿನ ಟ್ರ್ಯಾಕಿಂಗ್, ಆಮೇಲೆ ಇಲ್ಲಿ THR ಅಂತ ಇರುತ್ತೆ. ಇಲ್ಲಿ THR, ಓಕೆ THR ಕ್ಲಿಕ್ ಮಾಡಿದೆ. ಇಲ್ಲಿ ಇವರು ಗರ್ಭಿಣಿ ಅದಾರೆ, ಇವರು ಫಲಾನುಭವಿ ಒಬ್ಬರು ಗರ್ಭಿಣಿಯವರು ಬಂದಿದ್ದಾರೆ. ಸೊ ಅವ್ರ ಹೆಸರು, ನಿಮ್ಮ ಹೆಸರೇನು ರೀ ಅಮ್ಮ? ಶಿಲ್ಪಾ. ಇಲ್ಲಿ ಶಿಲ್ಪಾ ಅಂತೇಳಿ ಹೆಸರು ಕ್ಲಿಕ್ ಮಾಡ್ಕೋರಿ. ಶಿಲ್ಪಾ ಬೆಟಗೇರಿ ಏನು ರೀ? ಹಾಂ. ಸೊ ಇಲ್ಲಿ THR ಶಿಲ್ಪಾ ಮಲ್ಲಿಕಾರ್ಜುನ್ ಬೆಟಗೇರಿ ಅಂತಿದ್ದಾರೆ. ಸೊ ಇಲ್ಲಿ THR ಕ್ಲಿಕ್ ಮಾಡ್ಕೋರಿ. ಮೊಬೈಲ್ ನಂಬರನ್ನು ಪರಿಶೀಲಿಸಲಾಗಿಲ್ಲ. ಹಾಂ, ಸೊ ಈ ರೀತಿ ಒಂದು ಮೆಸೇಜ್ ಬರ್ತದೆ. ಸೊ ಮೊಬೈಲ್ ನಂಬರನ್ನು ನೀವು ವೆರಿಫೈ ಮಾಡಿದ್ದಿಲ್ಲ ಅಂದರೆ ಈ ರೀತಿ ಬರ್ತದೆ. ಇಲ್ಲಿ ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ. ಬಿಟ್ಟು ಬಿಡಿ ಅಂತ ಹೇಳ್ರಿ. ಬಿಟ್ಟು ಬಿಡಿ ಅಂತಂದ್ಬಿಟ್ಟು ಇಲ್ಲಿ ಮುಂದುವರಿಸಿ ಅಂತನ್ರಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಮುಂದುವರಿಸಿ ಅಂತನ್ರಿ. ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಅಂತನ್ರಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ದ ಫೋಟೋ ಅಥವಾ ಫೇಸ್ ಅಂತ ಬರ್ತದೆ, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ. ಈಗ ಫಲಾನುಭವಿ ಗರ್ಭಿಣಿಯವರು ಅದಾರ. ಸೊ ನೀವು ಅದು ಕಣ್ಣು ಪಿಳಕಿಸ್ರಮ್ಮ. ಓಕೆ, ಈಗ ಅಷ್ಟೇ ಹಿಡಿಬೇಕಿದ್ನ ಸ್ಟ್ರೇಟಾಗಿ ಹಿಡಿದ್ಬಿಟ್ಟು ಅದು ಸ್ಟ್ಯಾಂಡ್ ಆಗುತ್ತಾನ ಬಿಡಬೇಕು. ಓಕೆ, ಈಗೇನಾಯಿತು, ಸ್ಟ್ಯಾಂಡ್ ಆಯ್ತು. ಈಗ ಅಂದರೆ ಸ್ಟಾಪ್ ಆಯಿತು. ಓಕೆ, ಇಲ್ಲಿಗೆ ಬಂದು ನಿಂತಿದ್ದು. ಈಗ ಉಳಿಸಿ ಅಂತಂದರೆ ಅಂದರೆ ಸೇವ್ ಮಾಡೋದು ಫೋಟೋ. ಇದು ಸ್ವಲ್ಪ ಟೈಮ್ ತೊಗೋತದೆ, ಯಾಕಂತಂದರೆ ಇದು ಆಧಾರ್ ಸರ್ವರ್ಗೆ ಹೋಗಿ ಬರ್ಬೇಕಲ್ಲ. ಸೊ ಅದಕ್ಕೆ ಟೈಮ್ ತೊಗೋತದೆ, ನೀವು ಅಷ್ಟೇ ವೆಯ್ಟ್ ಮಾಡಬೇಕು. ಓಕೆ, ಈಗ ಫಲಾನುಭವಿಯ ಫೋಟೋವನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಬಂತು. ಈಗ ಈ KYC ಯೊಂದಿಗೆ ಮುಂದುವರಿಸಿದೆ ಅಂತ ಬರ್ತದೆ. ಇಲ್ಲಿ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ದೃಢೀಕರಣ ಇರ್ತದೆ, ದೃಢೀಕರಣ ಮತ್ತು ಪ್ರಕ್ರಿಯೆ ಅಂತ, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಪೇಜ್ ಬರುತ್ತಾನ ವೆಯ್ಟ್ ಮಾಡಬೇಕು. ಸೊ ಈಗೇನು ಬರ್ತದೆ ರೀ, ಆಧಾರ್ ಪೇಜ್ ಬರ್ತದೆ. ಇಲ್ಲೇನು ಮಾಡಬೇಕು, ಆಧಾರ್ ನಂಬರ್ ಹಾಕಬೇಕು, ಆಮೇಲೆ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ತೆಳಗೆ ಕ್ಯಾಪ್ಚಾ ಕೋಡ್ ಇರ್ತದೆ ನೋಡಿರಿ. ಅದು ನಿಮಗೆ ಸರಿಯಾಗಿ ಕಾಣಿಸ್ಲಿಲ್ಲಪ್ಪ ಅಂದರೆ ಇಲ್ಲಿ ಟ್ರೈ ಅನ್ನೋದರ ಅಂತ ಇರ್ತೈತಿ, ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ. ನಿಮಗೆ ಯಾವುದು ಕರೆಕ್ಟ್ ಅನಿಸ್ತಲ್ಲ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಅದನ್ನು ಕ್ಯಾಪ್ಚಾ ಕೋಡ್ ಹಾಕಬೇಕು. ಈಗ ನೆಕ್ಸ್ಟ್ ಅಂತನ್ರಿ. ಈಗ ಒಮ್ಮೊಮ್ಮೆ ಕ್ಯಾಪ್ಚಾ ಕೋಡ್ ತಪ್ಪಾಗಿರೋದ್ರಿಂದ ಈ ರೀತಿ ಬರ್ತೈತಿ, ಮತ್ತೊಂದು ಸಲ ಹಾಕ್ಬೇಕು ನಾವು. ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕುವಾಗೆ ನಿಮಗೆ ಸಮಸ್ಯೆ ಆಗ್ತಿರ್ತದೆ ರೀ. ಸೊ ಅದಕ್ಕೆ ಟ್ರೈ ಅನ್ನೋದನ್ನು ಅನ್ಬೇಕು, ಹಾಕ್ಬೇಕು ಅದನ್ನ ಸರಿಯಾಗಿ. ನೆಕ್ಸ್ಟ್ ಅಂತನ್ರಿ. ಏನಾಕೈತಿ, OTP ಹೋಗಿರ್ತದೆ ಅವ್ರಿಗೆ. ಆಧಾರ್ ಲಿಂಕ್ಡ್ ನಂಬರ್ ಇರ್ತದಲ್ಲ ರೀ, ಆ ನಂಬರ್ಗೆ OTP ಹೋಗಿರ್ತದೆ. OTP ಹೇಳ್ರಿ ಅಮ್ಮ, ಬಂದದ ನೋಡಿರಿ, ಹೇಳ್ರಿ. 66 388 1 ಅಷ್ಟೇ. ಸೊ ಈಗ ನೆಕ್ಸ್ಟ್ ಕಂಟಿನ್ಯೂ ಅಂತನ್ರಿ. ಸೊ ಇದು ಸ್ವಲ್ಪ ಟೈಮ್ ತೊಗೋತದೆ. ಓಕೆ, ಇಷ್ಟು ಬಂತಂದ್ರೆ ಮುಗೀತು ನೋಡಿರಿ ಕೆಲಸ. ಅಲಾವ್ ಅಂತ ಅನ್ನೋದು, ಅಲಾವ್. ಓಕೆ, ಈ KYC ಮನವಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ಸೊ ಮತ್ತೆ ಮುಂದುವರಿಸಿ ಅಂತಂದ್ರೆ ಇಲ್ಲಿ ತೋರಿಸೋದು. ಸೊ ಎಷ್ಟು ದಿನ ಕೊಡಾಕತ್ತಾರ, ಸೊ ನಿಮ್ಗೆ 25 ದಿವ್ಸದ್ದು ಕೊಡ್ತಾರೆ ಅವರು. ಸೊ 25 ದಿವ್ಸ ಕ್ಲಿಕ್ ಮಾಡ್ಕೊರಿ. ಆಮೇಲೆ ಪ್ಯಾಕೆಟ್ಸ್ ಅಂತೇಳಿ ಇತ್ತಲ್ಲ, ಇಲ್ಲಿ 1 ಅಂತ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಮುಂದುವರಿಸಿ ಅಂತಂದ್ರೆ. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಕ್ಯಾಪ್ಚಾ ಕೋಡ್ ಹೊಡೆಯುವಾಗ ಅದು ಇಂಪಾರ್ಟೆಂಟು, ಆಮೇಲೆ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತಾರಲ್ಲ ಅದು. ಓಕೆ, ಸೊ ಇದು ನೋಡ್ರಿ, ವಿವರಗಳನ್ನು ಯಶಸ್ವಿಯಾಗಿ ನವೀಕರಿಸಲಾಗಿದೆ ಅಂತ ಬಂತು. ಇದು THR ಇವ್ರದ್ದು ಗರ್ಭಿಣಿಯದು ಮುಗಿಯುತ್ತೀಗ. ಓಕೆ, ಈ ರೀತಿಯಾಗಿ ಕಡ್ಡಾಯವಾಗಿ ಎಲ್ಲರೂ ಇದು ಮಾಡಿರಿ.